ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ಬೆಂಗಳೂರಿನ ITI ಬಡಾವಣೆಯಲ್ಲಿರುವಂತಹ, ಅಂದರೆ ಕತ್ತರಿಗುಪ್ಪೆ ಹತ್ತಿರುವ ITI ಬಡಾವಣೆಯಲ್ಲಿ ಇರುವಂತಹ ಹರಕೆ ಹನುಮಂತ ದೇವರ ಒಂದು ಪುಟ್ಟ ಚರಿತ್ರೆಯನ್ನು. ಈ ಬಡಾವಣೆ 1982ರಲ್ಲಿ ಪ್ರಾರಂಭವಾದದ್ದು. ಅದರ ಸುಮಾರು 4 ದಶಕಗಳ ಹಿಂದೆ ಶುರುವಾದಂಥ ಬಡಾವಣೆ. ಆಗ ಬಹಳ ಜನಸಂದಣಿ ಇಲ್ಲದಂಥ ಸಮಯ, ಜಾಸ್ತಿ ಜನ ಇರ್ತಿರಲಿಲ್ಲ ಅಲ್ಲಿ. ಅಂಥ ಸಮಯದಲ್ಲಿ ಅಲ್ಲಿದ್ದ ನಿವಾಸಿಗಳು ತಮ್ಮ ಬಡಾವಣೆ ರಕ್ಷಣೆಗಾಗಿಯೇ ಒಬ್ಬ ದೇವರು ಬೇಕು ಅಂದಾಗ ಹನುಮಂತ ದೇವರು ಬೇಕು ಅಂಥೇಳಿ ಒಮ್ಮತದ ಅಭಿಪ್ರಾಯ ಆಯ್ತಂತೆ. ಅದರ ಪ್ರಕಾರ ಅಲ್ಲಿದ್ದ ಎಲ್ಲ ನಿವಾಸಿಗಳು ಸೇರಿ ಒಂದು ಹನುಮಂತ ದೇವರ ಗುಡಿಯನ್ನು ಶುರು ಮಾಡಬೇಕು ಅಂಥೇಳಿ ಅವರಿಗೆ ಅನ್ನಿಸ್ತು. ಹಾಗೆ ಮಾತಾಡಿಬಿಟ್ಟಿದ್ರು. ಒಬ್ಬರು ಯಾರೋ ಅಲ್ಲಿದ್ದ ಹಿರಿಯರೊಬ್ಬರು ಒಂದು ಸಲ ಹೋಗುವಾಗ ರಸ್ತೆ ಬದಿಯಲ್ಲಿ ಒಬ್ಬರು ಒಂದು ಪುಟ್ಟ ಮೂರ್ತಿ ಇಟ್ಕೊಂಡು ಕೂತಿದ್ರಂತೆ, ಆಂಜನೇಯ ಸ್ವಾಮಿ ಮೂರ್ತಿಯನ್ನು. ಇವರು ಹೋಗಿ ಕೇಳಿದ್ರಂತೆ, ಸ್ವಾಮಿ ನಮಗೆ ಇಂಥದೇ ಇನ್ನೊಂದು ಮೂರ್ತಿಯನ್ನು ಮಾಡಿಕೊಡ್ರಿ ಅಂತ. ಅವಾಗ ಅವ್ರು ತಕ್ಷಣ ಅಯ್ಯೋ ಇಂಥದೇ ಯಾಕೆ, ಇದನ್ನೇ ತೊಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ರಂತೆ. ಅವಾಗ ಬಹಳ ಪುಟ್ಟದಾದಂಥ ಒಂದು ಮಗುವಿನ ಆಕಾರದ ಒಂದು ಮೂರ್ತಿಯನ್ನು, ಬಾಲಹನುಮನ ಮೂರ್ತಿಯನ್ನು ಇವರು ತೊಗೊಂಡು ಬಂದರು. ಎದುರಿಗೆ ಮುಖ ಮಾಡಿ ನಿಂತಹ ಒಬ್ಬ ಹನುಮಂತ ದೇವರವರು ಪುಟ್ಟ ಮೂರ್ತಿಯನ್ನು ತಂದು ಅಲ್ಲೇ ಒಂದು ತಾತ್ಪೂರ್ತಿಕ ಒಂದು ಶೆಡ್ ಮಾಡಿ ಅದರೊಳಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಆವಾಗಿಂದೊಳಗೆ ಜನ ಇರ್ತಿರಲಿಲ್ಲ. ಹೀಗಿದ್ದಾಗ ಆ ಪುಟ್ಟ ಗುಡಿ ಮುಂದೆ ಬರ್ತಾ ಅಲ್ಲಿದ್ದಂಥ ಕೆಲವು ಪುಂಡಪೋಖರಿಗಳು ಕೂಡೋದು, ಅವರು ಎಲ್ಲ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತ, ತೊಂದರೆ ಮಾಡಲಿಕ್ಕೆ ಶುರು ಮಾಡಿದ್ರಂತ. ಆವಾಗ ವಿಚಾರ ಮಾಡಿದರು, ಇಲ್ಲೊಂದು ಪರ್ಮನೆಂಟಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅಂದಾಗ ಏನು ಮಾಡಬೇಕು, ಯಾವ ಜಾಗ? ಬೆಟ್ಟದ ಮೇಲೆ ಇದ್ದಂಥ ಒಂದು ಕೊರಕಲು ದೊಡ್ಡ ತೆಗ್ಗು, ಆ ತೆಗ್ಗಿದ್ದಲ್ಲೇ ಕಟ್ಟೋಣ ಅಂತ. ಆವಾಗ ಅದಕ್ಕೆ ಹನುಮಂತ ದೇವರೇ ಒಂದು ಉಪಾಯ ಸೂಚಿಸಿದ್ರಂತ. ಅದರ ಪ್ರಕಾರ ಅವರೆಲ್ಲ ಡಿಸೈಡ್ ಮಾಡಿ ಅಲ್ಲಿ ಮನೆ ಕಟ್ಟಬೇಕಾದ್ರೆ ಏನು ಉಳಿತದಲ್ಲ, ಅಂದರೆ ಸಿಮೆಂಟ್ ಕಾಂಕ್ರೀಟ್ ತುಂಡುಗಳು ಅವನ್ನ ಎಲ್ಲ ತಂದು ಆ ಇಡೀ ತೆಗ್ಗನ್ನು ಮುಚ್ಚಿ ಅದನ್ನೊಂದು ಸರಿಯಾಗಿ ಮಾಡಿ ಅಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ನಂತರ 1987ರಲ್ಲಿ ಅಲ್ಲಿ ದೊಡ್ಡ ಮೂರ್ತಿಯನ್ನು ತಂದರು. ಆ ಪುಟ್ಟ ಮೂರ್ತಿಯನ್ನು ಅದರ ಮುಂದಿಟ್ಟು ಹಿಂದುಗಡೆ ದೊಡ್ಡ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು, ದೇವಸ್ಥಾನ ನಿರ್ಮಾಣ ಮಾಡಿದರು. ಆಮೇಲೆ ಅಲ್ಲಿ ಒಂದು ಕಮ್ಯುನಿಟಿ ಹಾಲ್, ಅಂದರೆ ಮದುವೆ ಸಣ್ಣ ಪುಟ್ಟ ಸಮಾರಂಭಕ್ಕೆ ಒಂದು ಹಾಲ್ ಮಾಡಿದರು. ಹೀಗೆ ದೇವಸ್ಥಾನ ಬೆಳೀತಾ ಹೋಯಿತು. ಕಾರಣ ಏನು ಅಂತಂದರೆ, ಈ ಹನುಮಂತ ದೇವರು ಇವರಿಗೆ ಹರಕೆ ಹನುಮ ಅಂತ ಜನರೇ ಹೆಸರಿಟ್ಟದ್ದು. ಯಾಕಂದರೆ ಇವರು ಯಾವುದು ಏನೇ ಹರಕೆ ಕೋರ್ಕೊಂಡ್ರು ಅದನ್ನು ಇವರು ನೆರವೇರಿಸ್ಕೊಡ್ತಾರೆ ಅಂಥೇಳಿ ಹೇಳ್ತಾರೆ. ಈ ಹರಕೆ ಹನುಮನ ದೇವಸ್ಥಾನ ಇಂದಿಗೂ ಬಹಳಷ್ಟು ಜನಪ್ರಿಯವಾದಂಥದ್ದು. ಮತ್ತು ಅಲ್ಲಿ ವಿಶೇಷ ದಿವಸ ಅಂದರೆ ರಾಮನವಮಿ, ಹನುಮ ಜಯಂತಿ ಎಲ್ಲ ಮಾಡ್ತಾರೆ. ಆಮೇಲೆ ಭಕ್ತಾದಿಗಳು ಇಂಥದೇ ಸೇವೆ ಮಾಡಬೇಕಂತೇನಿಲ್ಲ, ಯಾವುದೇ ಒಂದು ಸೇವೆಯನ್ನು ತಮ್ಮ ಕೆಲಸ ಆದಮೇಲೆ ತಮಗೆ ಯಾವುದು ಸರಿ ಅನ್ನಿಸ್ತದೋ ಯಥಾಶಕ್ತಿ ಸೇವೆಯನ್ನು ಮಾಡಿದರೂ ನಡೀತದೆ ಅಂತ ಹೇಳ್ತಾರೆ. ಹೀಗಾಗಿ ITI ಬಡಾವಣೆಯಲ್ಲಿ ನಿಂತಿರುವಂತಹ ಈ ಹನುಮಂತ ದೇವರು ಅಲ್ಲಿರುವ ಎಲ್ಲರ ಅಭಿಷ್ಟವನ್ನು ಪೂರೈಸ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ಲರಿಗೂ ಅವರು ಅನುಗ್ರಹ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ.